ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, T20ಗಳು ಎಂದರೆ ಒಡಿಬಡಿ ಆಟವನ್ನು ಆಡುವ ದಾಂಡಿಗರೇ ಹೆಚ್ಚು. ಅದರಲ್ಲಿಯೂ ಈ ದೇಶೀಯ ಟೂರ್ನಿಗಳಲ್ಲಿ ಕೂಡ ಒಡಿಬಡಿ ದಾಂಡಿಗರ ವರ್ಚಸ್ಸು ಅದೆಷ್ಟು ಬಾರಿ ಮಿಂಚುತ್ತಾರೋ ಅವರಿಗೆ ಗೊತ್ತು. ಅದೇ ರೀತಿ ನಮ್ಮ ಪ್ರಪಂಚದಲ್ಲಿಯೇ ಅತ್ಯಂತ ದುಬಾರಿ ಟೂರ್ನಿಯಾದಂತಹ IPLನಲ್ಲಿ ಅದೆಷ್ಟು ಆಟಗಾರರು ಮಿಂಚಿದ್ದಾರೆ ಎಂಬುದು ನಿಮಗೆ ಗೊತ್ತು. ಅದೆಷ್ಟು ಯಂಗ್ ಟ್ಯಾಲೆಂಟೆಡ್ಗಳಿಗೆ ನಮ್ಮ IPL ದಾರಿ ಮಾಡಿಕೊಡುತ್ತಿದೆಯೋ ಅದೇ ರೀತಿ IPLನಲ್ಲಿ ಮಿಂಚಿದರೆ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದು ಪಕ್ಕ. ಅದೇ ರೀತಿ ಫಾರಿನ್ ಆಟಗಾರರು ಅವರವರ ದೇಶದ ತಂಡಗಳಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದು ಪಕ್ಕ ಅನ್ನುವ ನಿಟ್ಟಿನಲ್ಲಿ IPLನಲ್ಲಿ ಉತ್ತಮವಾದ ಪ್ರದರ್ಶನವನ್ನು ತೋರುವ ನಿಟ್ಟಿನಲ್ಲಿ ಪ್ರದರ್ಶನವನ್ನು ತೋರ್ತಾರೆ. ಅದೇ ರೀತಿ ಈ ಒಂದು IPLನಲ್ಲಿ ಅತಿ ಹೆಚ್ಚು ವೇಗವಾಗಿ 50ಯನ್ನು ದಾಖಲಿಸಿದ ಆಟಗಾರರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ? ಅದೇ ರೀತಿ ಈ ಒಂದು IPLನಲ್ಲಿ ಟಾಪ್ 5 ಫಾಸ್ಟೆಸ್ಟ್ 50ಯನ್ನು ಸಿಡಿಸಿರುವಂತಹ ಆಟಗಾರರನ್ನು ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಅದೇ ರೀತಿ ಯಾರೆಲ್ಲ ಇದ್ದಾರೆ ಈ ಒಂದು ಟಾಪ್ 5ರ ಪಟ್ಟಿಯಲ್ಲಿ, ಎಷ್ಟು ಬಾಲ್ಗಳಲ್ಲಿ ಎಷ್ಟು ರನ್ಗಳನ್ನು ಸಿಡಿಸಿದ್ದಾರೆ ಅನ್ನೋದನ್ನು ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಕನ್ನಡಿಗ KL ರಾಹುಲ್ ಅಭಿಮಾನಿಯಾಗಿದ್ದರೆ ಈ ಒಂದು ಪಟ್ಟಿಯಲ್ಲಿ KL ರಾಹುಲ್ ಅವರು ಕೂಡ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅವರು ಎಷ್ಟನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ, ಅದೇ ರೀತಿ ಅವರು ಎಷ್ಟು ಬಾಲ್ಗಳಲ್ಲಿ 50ಯನ್ನು ದಾಖಲಿಸಿದ್ದಾರೆ ಎಂಬುದನ್ನು ನೀವು ಕೊನೆವರೆಗೂ ನೋಡಿದರೆ ದಯವಿಟ್ಟು ನಿಮಗೂ ಕೂಡ ತಿಳಿಯುತ್ತೆ. ಬನ್ನಿ ವೀಕ್ಷಕರೇ, ಯಾರೆಲ್ಲ ಫಾಸ್ಟೆಸ್ಟ್ 50ಯನ್ನು ಬಾರಿಸಿದ್ದಾರೆ ಎಂಬುದನ್ನು ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಟಾಪ್ 5 ಸ್ನೇಹಿತರೆ, ನಮ್ಮ ಭಾರತದ ಲೆಜೆಂಡರಿ ಕ್ರಿಕೆಟ್ನಲ್ಲಿ ಒಬ್ಬರಾದಂತಹ ಯೂಸಫ್ ಪಠಾಣ್ ರವರು 2014ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಬರೋಬ್ಬರಿ 15 ಬಾಲ್ಗಳಲ್ಲಿ ತಮ್ಮ 50ನ್ನು ದಾಖಲಿಸುವ ಮೂಲಕ IPL ಇತಿಹಾಸದಲ್ಲಿಯೇ ಅತಿ ವೇಗವಾಗಿ 50ನ್ನು ದಾಖಲಿಸಿದ ಆಟಗಾರ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಯೂಸಫ್ ಪಠಾಣ್ ರವರು 2014ರಲ್ಲಿ ಸನ್ರೈಸರ್ಸ್ನ ವಿರುದ್ಧ ಕೇವಲ 15 ಬಾಲ್ಗಳಲ್ಲಿ 50 ರನ್ಗಳನ್ನು ದಾಖಲಿಸುವ ಮೂಲಕ IPL ಇತಿಹಾಸದಲ್ಲಿಯೇ ಅತಿ ವೇಗವಾಗಿ ಫಾಸ್ಟೆಸ್ಟ್ 50ಯನ್ನು ಬಾರಿಸಿದಂತಹ ಮೊದಲ ಆಟಗಾರ, ಅದೇ ರೀತಿ ಫಾಸ್ಟೆಸ್ಟ್ 50ಯನ್ನು ಬಾರಿಸಿದಂತಹ 5ನೆಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು 4ನೆಯ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಮಿಂಚುತ್ತಿರುವಂತಹ ಜೇಕ್ ಮೆಗರ್ಕ್ ಇವರು ಆಸ್ಟ್ರೇಲಿಯಾದ ಓಪನಿಂಗ್ ಬ್ಯಾಟ್ಸ್ಮನ್, ಯುವ ಬ್ಯಾಟರ್ ಆಗಿ ಮೂಡಿ ಬಂದಿದ್ದಾರೆ. ಈ ಬಾರಿಯ IPLನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಬ್ಯಾಟ್ ಬೀಸುತ್ತಿರುವಂತಹ ಈ ಒಂದು ಮೆಗರ್ಕ್ 2024ರ ಸನ್ರೈಸರ್ಸ್ ವಿರುದ್ಧದ ಪಂದ್ಯದಲ್ಲಿ 15 ಬಾಲ್ಗಳಲ್ಲಿ 50ನ್ನು ದಾಖಲಿಸುವ ಮೂಲಕ IPL ಇತಿಹಾಸದಲ್ಲಿಯೇ ಅತಿ ವೇಗವಾಗಿ ಫಾಸ್ಟೆಸ್ಟ್ 50ಯನ್ನು ಬಾರಿಸಿದ 4ನೆಯ ಆಟಗಾರ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಟಾಪ್ 3ನಲ್ಲಿ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಅವರು 2022ರಲ್ಲಿ KKR ಪರ ಆಟವನ್ನು ಆಡ್ತಾ ಇದ್ರು. ಅವರು ಮುಂಬೈ ಇಂಡಿಯನ್ಸ್ನ ವಿರುದ್ಧ ಕೇವಲ 14 ಬಾಲ್ಗಳಲ್ಲಿ 50 ರನ್ಗಳನ್ನು ಬಾರಿಸುವ ಮೂಲಕ IPL ಇತಿಹಾಸದಲ್ಲಿಯೇ ಅತಿ ವೇಗವಾಗಿ 50ಯನ್ನು ದಾಖಲಿಸಿದಂತಹ 3ನೆಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಟಾಪ್ 2 ಸ್ನೇಹಿತರೆ, ನಮ್ಮ ಕನ್ನಡಿಗ KL ರಾಹುಲ್ ರವರು 2018ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ವಿರುದ್ಧ ಆಡುತ್ತಿರುವಂತಹ ಸಂದರ್ಭದಲ್ಲಿ KL ರಾಹುಲ್ ರವರು ಪಂಜಾಬ್ನ ಪರ ಬ್ಯಾಟನ್ನು ಬೀಸ್ತಾ ಇದ್ರು. ಈ ಒಂದು ಪಂದ್ಯದಲ್ಲಿ KL ರಾಹುಲ್ ರವರು ಕೇವಲ 14 ಬಾಲ್ಗಳಲ್ಲಿ 50ಯನ್ನು ಬಾರಿಸುವ ಮೂಲಕ IPL ಇತಿಹಾಸದಲ್ಲಿಯೇ ಅತಿ ವೇಗವಾಗಿ 50ನ್ನು ದಾಖಲಿಸಿದ 2ನೆಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಟಾಪ್ 1 ವೀಕ್ಷಕರೇ, IPLನ ಇತಿಹಾಸದಲ್ಲಿಯೇ ಅತಿ ವೇಗವಾಗಿ 50ಯನ್ನು ದಾಖಲಿಸಿದ ಮೊದಲ ಆಟಗಾರ ಎಂದರೆ ಅದು ನಮ್ಮ ಭಾರತದ ಯಂಗ್ ಟ್ಯಾಲೆಂಟೆಡ್ ಓಪನರ್ ಆದಂತಹ ಯಶಸ್ವಿ ಜೈಸ್ವಾಲ್ ರವರು ರಾಜಸ್ಥಾನ್ ರಾಯಲ್ಸ್ನ ಪರ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಇವರು 2023ರಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ನ ವಿರುದ್ಧ ಕೇವಲ 13 ಬಾಲ್ಗಳಲ್ಲಿ 50 ರನ್ಗಳನ್ನು ಬಾರಿಸುವ ಮೂಲಕ IPL ಇತಿಹಾಸದಲ್ಲಿಯೇ ಅತಿ ವೇಗವಾಗಿ 50 ರನ್ಗಳನ್ನು ಬಾರಿಸಿದ ಆಟಗಾರ ಎಂಬ ದಾಖಲೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದಿಷ್ಟು 5 ಆಟಗಾರರು IPL ಇತಿಹಾಸದಲ್ಲಿ 50 ರನ್ಗಳನ್ನು ಅತಿ ವೇಗವಾಗಿ ಬಾರಿಸಿದ ಆಟಗಾರರಾಗಿದ್ದಾರೆ ಅಂತಲೇ ಹೇಳ್ಬೋದು.
ಸ್ನೇಹಿತರೆ, ನಿಮ್ಮ ಪ್ರಕಾರ IPL ಇತಿಹಾಸದಲ್ಲಿಯೇ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿಕೊಂಡಂತಹ ಆಟಗಾರ ಅಥವಾ ಬೌಲರ್ ಯಾರು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು 5 ಆಟಗಾರರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಮಾಹಿತಿಯನ್ನು ನೀಡೋದಕ್ಕೆ ನಮಗೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.